ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ಭಾರತ ವೈವಿಧ್ಯತೆಯ ತವರು. ಇಲ್ಲಿರೋ ಪ್ರತಿಯೊಂದು ವಸ್ತು ಕೂಡ ಭಿನ್ನ ವಿಭಿನ್ನ. ಇಲ್ಲಿ ನೂರಾರು ಸಂಸ್ಕೃತಿಗಳಿವೆ, ನೂರಾರು ಭಾಷೆಗಳಿವೆ. ಪ್ರತಿ 40 ಕಿಲೋಮೀಟರ್ಗೆ ಇಲ್ಲಿನ ಭಾಷೆಯ ಸೊಗಡು ಬದಲಾಗ್ತಾ ಹೋಗುತ್ತೆ. ಇಲ್ಲಿನ ನೆಲ, ಜಲ, ಮಣ್ಣು, ಕಾಡು, ಪ್ರಾಣಿ, ಪಕ್ಷಿ ಹೀಗೆ ಸಾಕಷ್ಟು ವೈವಿಧ್ಯತೆಯನ್ನ ಭಾರತ ಹೊಂದಿದೆ. ಹಾಗೇನೆ ಇಲ್ಲಿನ ನದಿಗಳು ಕೂಡ ಅಷ್ಟೇ ವಿಶಿಷ್ಟ, ವಿಭಿನ್ನ. ಗೆಳೆಯರೆ, ಭಾರತವನ್ನ ಹಸಿರಾಗಿಸ್ತಿರೋದು ಇಲ್ಲಿ ಹರಿಯುವ 200ಕ್ಕೂ ಹೆಚ್ಚು ನದಿಗಳು ಅಂತ ಹೇಳಲಾಗುತ್ತೆ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರುಂ ಅಂತ ನಾವು ಸಪ್ತ ನದಿಗಳನ್ನ ನೆನಪು ಮಾಡ್ಕೊಳ್ತೇವೆ. ಈ ನದಿಗಳು ಭಾರತದ ಪಾಲಿನ ಜೀವನಾಡಿಗಳು ಅಂತ ಕರೆಸ್ಕೊಳ್ಳುತ್ತವೆ. ಇಂಥ ನದಿಗಳು ಸಹಸ್ರಾರು ಕಿಲೋಮೀಟರ್ಗಳು ಹರಿದು ಅಲ್ಲಿನ ಭೂಪ್ರದೇಶವನ್ನ ಹಸಿರಾಗಿಸಿ ಕಡೆಗೆ ಸಮುದ್ರವನ್ನ ತಲುಪುತ್ತವೆ. ಭಾರತದಲ್ಲಿರೋ 200ಕ್ಕೂ ಹೆಚ್ಚು ನದಿಗಳ ಪೈಕಿ 750 ಕಿಲೋಮೀಟರ್ಗೂ ಅಧಿಕ ದೂರ ಹರಿಯುವ 10 ನದಿಗಳು ಮಾತ್ರ ನಮ್ಮ ಕಣ್ಣಿಗೆ ಕಾಣುತ್ತವೆ. ಹಾಗಾದ್ರೆ ಆ 10 ನದಿಗಳು ಯಾವುವು? ಅವು ಹರಿಯುವ ದೂರ ಎಷ್ಟು? ಭಾರತದ ಅತಿ ಉದ್ದದ ನದಿ ಯಾವುದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಾರತದಲ್ಲಿ ಹರಿಯುವ ಅತಿ ಉದ್ದದ ನದಿಗಳನ್ನ ಪಟ್ಟಿ ಮಾಡಿದ್ರೆ ಅದರಲ್ಲಿ 10ನೇ ಸ್ಥಾನದಲ್ಲಿರೋದು ತಾಪ್ತಿ ನದಿ. ಈ ತಾಪ್ತಿ ನದಿ ಮಧ್ಯಪ್ರದೇಶದ ಸಾತ್ಪುರ್ ಪರ್ವತ ಶ್ರೇಣಿಯಲ್ಲಿ ಉಗಮ ಆಗತ್ತೆ. ಅಲ್ಲಿಂದ ಇದು ಮಹಾರಾಷ್ಟ್ರ ಹಾಗೂ ಗುಜರಾತ್ ನಲ್ಲಿ ಹರಿದು ಗಲ್ಫ್ ಆಫ್ ಕಂಬಟ್ ನಲ್ಲಿ ಸಮುದ್ರವನ್ನ ಸೇರುತ್ತೆ. ಹೀಗೆ ಆ ನದಿಯ ಉಗಮ ಸ್ಥಾನದಿಂದ ಅರಬ್ಬಿ ಸಮುದ್ರದವರೆಗೂ ಈ ನದಿ ಒಟ್ಟು 724 ಕಿಲೋಮೀಟರ್ನಷ್ಟು ದೂರ ಹರಿಯುತ್ತೆ. ಇದು ಒಟ್ಟು 62,255 ಚದರ ಕಿಲೋಮೀಟರ್ನಷ್ಟು ಜಲಾನಯನ ಪ್ರದೇಶ ಹೊಂದಿದ್ದು 10ಕ್ಕೂ ಹೆಚ್ಚು ಉಪನದಿಗಳನ್ನು ಕೂಡ ಹೊಂದಿದೆ. ಈ ನದಿಗೆ ಅಡ್ಡಲಾಗಿ ಗುಜರಾತ್ ನಲ್ಲಿ ಉಕೈ ಡ್ಯಾಮ್ ಅನ್ನ ಕೂಡ ಕಟ್ಟಲಾಗಿದೆ. ಇದು ಗುಜರಾತ್ ನಲ್ಲಿ 2ನೇ ಅತಿ ದೊಡ್ಡ ಜಲಾಶಯ ಅಂತ ಕರೆಸ್ಕೊಳ್ಳುತ್ತೆ. ಇದಕ್ಕಿಂತಲೂ ದೊಡ್ಡದಾದ ಜಲಾಶಯ ಸರ್ದಾರ್ ಸರೋವರ. ಇನ್ನು ಈ ಪಟ್ಟಿಯಲ್ಲಿ 9ನೇ ಸ್ಥಾನದಲ್ಲಿರೋದು ಕರ್ನಾಟಕದ ಜೀವ ನದಿಗಳ ಪೈಕಿ ಒಂದು ಅನಿಸಿಕೊಂಡಿರುವ ಕಾವೇರಿ. ಕಾವೇರಿ ನದಿ ಪಶ್ಚಿಮ ಘಟ್ಟಗಳ ಬ್ರಹ್ಮಗಿರಿ ತಪ್ಪಲಲ್ಲಿರುವ ತಲಕಾವೇರಿಯಲ್ಲಿ ಜನ್ಮ ಪಡೆಯುತ್ತೆ. ಅಲ್ಲಿಂದ ಕೊಡಗು, ಮೈಸೂರು, ಹಾಸನಗಳ ಮೂಲಕ ಹರಿದು ಬರುವ ಕಾವೇರಿ ಮಂಡ್ಯ ಜಿಲ್ಲೆಯಲ್ಲಿ ನಿರ್ಮಾಣ ಆಗಿರುವ KRS ಡ್ಯಾಮ್ ಅನ್ನ ಸೇರುತ್ತೆ. ಆ ಬಳಿಕ ಅದು ರಾಮನಗರ ಜಿಲ್ಲೆಯ ಮೂಲಕ ತಮಿಳುನಾಡನ್ನ ಸೇರುತ್ತೆ. ಗೆಳೆಯರೆ, ಈ ಕಾವೇರಿ ನದಿ ತಲಕಾವೇರಿಯಲ್ಲಿ ಹುಟ್ಟಿ ಕಾವೇರಿ ಪಟ್ಟಣಂನಲ್ಲಿ ಬಂಗಾಳ ಕೊಲ್ಲಿ ಸಮುದ್ರವನ್ನ ಸೇರುತ್ತೆ. ಇದು ಒಟ್ಟು 800 ಕಿಲೋಮೀಟರ್ನಷ್ಟು ದೂರ ಹರಿತಾ ಇದ್ದು ಹೇಮಾವತಿ, ಕಬಿನಿ, ಅರ್ಕಾವತಿ, ಶಿಂಷಾ, ಅಮರಾವತಿ ನದಿಗಳು ಈ ನದಿಯ ಉಪನದಿಗಳು ಅಂತ ಅನಿಸ್ಕೊಳ್ಳುತ್ತವೆ. ಮೈಸೂರು ಕರ್ನಾಟಕ ಭಾಗವನ್ನ ಪೊರಿತಾ ಇರೋದರಲ್ಲಿ ಕಾವೇರಿಯ ಪಾತ್ರ ತುಂಬಾನೇ ದೊಡ್ಡದು. ಹಾಗೇನೆ ಈ ನದಿಗೆ ಅಡ್ಡಲಾಗಿ KRS ಹಾಗೂ ತಮಿಳುನಾಡಿನಲ್ಲಿ ಸ್ಟ್ಯಾನ್ಲಿ ಜಲಾಶಯವನ್ನ ನಿರ್ಮಾಣ ಮಾಡಲಾಗಿದೆ. ಇನ್ನು ಕಾವೇರಿಯ ನಂತರ ನಮಗೆ ಕಾಣಿಸೋದು ಮಹಾನದಿ. ಗೆಳೆಯರೆ, ಈ ಮಹಾನದಿ ಛತ್ತೀಸ್ಗಢದ ರಾಯ್ಪುರ್ ಜಿಲ್ಲೆಯಲ್ಲಿ ಹುಟ್ಟುತ್ತೆ. ಆ ಬಳಿಕ ಇದು ಪೂರ್ವಾಭಿಮುಖವಾಗಿ ಹರಿದು ಛತ್ತೀಸ್ಗಢ ಮತ್ತು ಒರಿಸ್ಸಾವನ್ನ ದಾಟಿ ಬಂಗಾಳ ಕೊಲ್ಲಿಯಲ್ಲಿ ಸಮುದ್ರವನ್ನ ಸೇರುತ್ತೆ. ಇದು ಛತ್ತೀಸ್ಗಢ ಹಾಗೂ ಒಡಿಶಾದ ಕೃಷಿ ಕ್ಷೇತ್ರಕ್ಕೆ ತುಂಬಾನೇ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದೆ. ಈ ನದಿ ಒಟ್ಟು 858 ಕಿಲೋಮೀಟರ್ಗಳಷ್ಟು ದೂರ ಹರಿಯುತ್ತಾ ಇದ್ದು ಒಟ್ಟು 1,32,100 ಚದರ ಕಿಲೋಮೀಟರ್ನಷ್ಟು ಜಲಾನಯನ ಪ್ರದೇಶವನ್ನು ಹೊಂದಿದೆ. ಈ ನದಿಗೆ ಅಡ್ಡಲಾಗಿ ಹಿರಾಕುಡ್ ಜಲಾಶಯವನ್ನ ನಿರ್ಮಾಣ ಮಾಡಲಾಗಿದೆ. ಈ ಜಲಾಶಯ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಕೈಗೆತ್ತಿಕೊಂಡ ಪ್ರಪ್ರಥಮ ನೀರಾವರಿ ಯೋಜನೆ ಅನ್ನುವ ಖ್ಯಾತಿಗೂ ಕೂಡ ಪಾತ್ರ ಆಗಿದೆ. ಈ ಜಲಾಶಯದಲ್ಲಿ ಒಟ್ಟು 205.56 TMC ನೀರನ್ನ ಸಂಗ್ರಹಿಸಬಹುದಾಗಿದೆ. ಇನ್ನು ಈ ಜಲಾಶಯ ಒಡಿಶಾ ರಾಜ್ಯದ ಸಂಬಾಲ್ಪುರ್ನ ಬಳಿ ನಿರ್ಮಾಣ ಆಗಿದೆ. ಹಾಗೇನೆ ಈ ಪಟ್ಟಿಯಲ್ಲಿ ಕಾಣಿಸಿಕೊಳ್ಳುವ 7ನೇ ಅತಿ ಉದ್ದದ ನದಿ ಅಂದ್ರೆ ಅದು ಬ್ರಹ್ಮಪುತ್ರ. ಹಾಗೆ ನೋಡಿದ್ರೆ ಈ ಬ್ರಹ್ಮಪುತ್ರ ನದಿ ಟಿಬೆಟ್ ನಲ್ಲಿ ಹುಟ್ಟಿ ಬಂಗಾಳ ಕೊಲ್ಲಿಯನ್ನ ಸೇರುವಷ್ಟರಲ್ಲಿ ಒಟ್ಟು 2,900 ಕಿಲೋಮೀಟರ್ಗಳಷ್ಟು ದೂರವನ್ನ ಕ್ರಮಿಸುತ್ತೆ. ಆದರೆ ಭಾರತದ ಮಟ್ಟಿಗೆ ನೋಡೋದಾದ್ರೆ ಇದು 918 ಕಿಲೋಮೀಟರ್ಗಳು ಮಾತ್ರ ಭಾರತದಲ್ಲಿ ಹರಿಯುತ್ತೆ. ಕೈಲಾಸ ಮಾನಸ್ ಸರೋವರದ ಬಳಿ ಹುಟ್ಟುವ ಈ ಬ್ರಹ್ಮಪುತ್ರ ಅರುಣಾಚಲ ಪ್ರದೇಶದ ಮೂಲಕ ಭಾರತವನ್ನ ಪ್ರವೇಶಿಸುತ್ತೆ. ಅಲ್ಲಿ ಈ ನದಿಯನ್ನ ಸಿಯಾಂಗ್ ನದಿ ಅಂತ ಗುರುತಿಸಲಾಗುತ್ತೆ. ಆ ಬಳಿಕ ಇದು ಅಸ್ಸಾಂನ ಪ್ರವೇಶ ಮಾಡಿ ಕೊನೆಯದಾಗಿ ಬಾಂಗ್ಲಾದೇಶವನ್ನ ಸೇರುತ್ತೆ. ಅಲ್ಲಿ ಬ್ರಹ್ಮಪುತ್ರ ಗಂಗಾ ನದಿಯ ಜೊತೆ ಸೇರಿ ಸಮುದ್ರದ ಕಡೆ ಹರಿಯುತ್ತೆ. ಗೆಳೆಯರೆ, ಜಗತ್ತಿನಲ್ಲಿ ಸಮುದ್ರಗಳಿಗೆ ಅತಿ ಹೆಚ್ಚು ನೀರನ್ನ ಡಿಸ್ಚಾರ್ಜ್ ಮಾಡುವ ನದಿಗಳ ಪೈಕಿ ಬ್ರಹ್ಮಪುತ್ರ ಹಾಗೂ ಗಂಗಾ ನದಿಗಳು ಒಟ್ಟಾಗಿ 2ನೇ ಸ್ಥಾನವನ್ನ ಪಡೆಯುತ್ತವೆ. ಈ ಬ್ರಹ್ಮಪುತ್ರ ನದಿ ಸಮುದ್ರವನ್ನ ಸೇರುವ ಜಾಗದಲ್ಲೇ ಸುಂದರ್ಬನ್ ಅರಣ್ಯ ನಿರ್ಮಾಣ ಆಗಿರೋದು. ಇನ್ನು ಈ ಪಟ್ಟಿಯಲ್ಲಿ 6ನೇ ಸ್ಥಾನದಲ್ಲಿ ಕಾಣಿಸಿಕೊಳ್ಳೋದು ಸಿಂಧು ನದಿ. ಗೆಳೆಯರೆ, ಸಿಂಧು ಕೂಡ ಮಾನಸ ಸರೋವರದ ಬಳಿ ಹುಟ್ಟಿ
ಅಲ್ಲಿಂದ ಲಡಾಖ್ ಮೂಲಕ ಹರಿದು ಆ ಬಳಿಕ ಅದು ಜಮ್ಮು ಕಾಶ್ಮೀರವನ್ನ ದಾಟಿ ಪಾಕಿಸ್ತಾನವನ್ನ ಸೇರುತ್ತೆ. ಈ ಸಿಂಧು ನದಿ ಒಟ್ಟು 3180 ಕಿಲೋಮೀಟರ್ನಷ್ಟು ದೂರ ಹರಿದು ಕೊನೆಯದಾಗಿ ಅರಬ್ಬಿ ಸಮುದ್ರವನ್ನ ಸೇರುತ್ತೆ. ಈ ಸಿಂಧು ನದಿ ಸಮುದ್ರವನ್ನ ಸೇರುವ ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲಿ ಇಂಡಸ್ ರಿವರ್ ಡೆಲ್ಟಾವನ್ನ ಕ್ರಿಯೇಟ್ ಮಾಡಿದ್ರೆ ಭಾರತದಲ್ಲಿ ಕೋರಿ ಕ್ರೀಕ್ ಅನ್ನ ಸೃಷ್ಟಿ ಮಾಡಿದೆ. ಈ ನದಿ ಒಟ್ಟು 11,20,000 ಕಿಲೋಮೀಟರ್ನಷ್ಟು ಜಲಾನಯನ ಪ್ರದೇಶವನ್ನ ಹೊಂದಿದೆ. ಈ ಸಿಂಧು ನದಿ ಭಾರತದಲ್ಲಿ 1,114 ಕಿಲೋಮೀಟರ್ಗಳಷ್ಟು ದೂರ ಹರಿಯುತ್ತೆ. ಇನ್ನು ಭಾರತದಲ್ಲಿ ಹರಿಯುವ 5ನೇ ಅತಿ ಉದ್ದದ ನದಿ ಅನ್ನೋ ಖ್ಯಾತಿಗೆ ಪಾತ್ರ ಆಗಿರೋದು ನರ್ಮದಾ ನದಿ. ಈ ನದಿ ಒಟ್ಟು 1,312 ಕಿಲೋಮೀಟರ್ಗಳಷ್ಟು ದೂರ ಹರಿಯುತ್ತೆ. ಮಧ್ಯ ಭಾರತದ ಜೀವಾಳ ಅನ್ನಿಸಿಕೊಂಡಿರುವ ನರ್ಮದಾ ನದಿ ಮಧ್ಯಪ್ರದೇಶದ ಅಮರ್ಕಂಟಕದಲ್ಲಿ ಜನ್ಮ ತಾಳುತ್ತೆ. ಆ ಬಳಿಕ ಇದು ಪಶ್ಚಿಮಾಭಿಮುಖವಾಗಿ ಹರಿದು ಮಧ್ಯಪ್ರದೇಶ, ಮಹಾರಾಷ್ಟ್ರ ಹಾಗೂ ಗುಜರಾತ್ ಅನ್ನ ದಾಟಿ ಅರಬ್ಬಿ ಸಮುದ್ರವನ್ನ ಸೇರುತ್ತೆ. ಈ ನದಿಗೆ ಅಡ್ಡಲಾಗಿ ಗುಜರಾತ್ನ ಅತಿ ದೊಡ್ಡ ಜಲಾಶಯವಾದ ಸರ್ದಾರ್ ಸರೋವರ ಡ್ಯಾಮ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಗೆಳೆಯರೆ, ಭಾರತದ 4ನೇ ಅತಿ ಉದ್ದದ ನದಿ ಅನ್ನೋ ಖ್ಯಾತಿಗೆ ಪಾತ್ರ ಆಗಿರೋದು ಯಮುನಾ ನದಿ. ಇದು ಉತ್ತರಾಖಂಡ್ ರಾಜ್ಯದ ಉತ್ತರಕಾಶಿ ಜಿಲ್ಲೆಯಲ್ಲಿರುವ ಯಮುನೋತ್ರಿಯಲ್ಲಿ ಜನ್ಮ ತಾಳುತ್ತೆ. ಆ ಬಳಿಕ ಈ ನದಿ ಹಿಮಾಚಲ ಪ್ರದೇಶ, ಹರಿಯಾಣ, ದೆಹಲಿ ಹಾಗೂ ಉತ್ತರ ಪ್ರದೇಶದಲ್ಲಿ ಹರಿದು ಕಡೆಗೆ ಪ್ರಯಾಗ್ರಾಜ್ನಲ್ಲಿ ಗಂಗಾ ನದಿಯ ಜೊತೆ ಸಂಗಮ ಆಗುತ್ತೆ. 4,500 ಮೀಟರ್ಗಳಷ್ಟು ಎತ್ತರದಿಂದ ಹರಿದು ಬರುವ ಯಮುನಾ ಗಂಗಾ ನದಿಯ 2ನೇ ಅತಿ ದೊಡ್ಡ ಉಪನದಿ ಅನ್ನೋ ಖ್ಯಾತಿಗೆ ಪಾತ್ರ ಆಗಿದೆ. ಈ ಯಮುನೆ ಒಟ್ಟು 3,66,223 ಚದರ ಕಿಲೋಮೀಟರ್ನಷ್ಟು ಜಲಾನಯನ ಪ್ರದೇಶವನ್ನು ಹೊಂದಿದೆ. ಇನ್ನು ಭಾರತದಲ್ಲಿ ಹರಿಯುವ 3ನೇ ಅತಿ ದೊಡ್ಡ ನದಿ ಅಂತ ಅಂದ್ರೆ ಅದು ಕೃಷ್ಣಾ ನದಿ. ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ಮಹಾಬಲೇಶ್ವರದಲ್ಲಿ ಜನ್ಮ ತಾಳುವ ಈ ನದಿ ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶಗಳಲ್ಲಿ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಒಟ್ಟು 1,400 ಕಿಲೋಮೀಟರ್ನಷ್ಟು ದೂರ ಹರಿಯುವ ಈ ಕೃಷ್ಣೆ 2,58,948 ಚದರ ಕಿಲೋಮೀಟರ್ನಷ್ಟು ಜಲಾನಯನ ಪ್ರದೇಶವನ್ನು ಹೊಂದಿದೆ. ಈ ನದಿಗೆ ವೆನ್ನಾ, ಕೊಯ್ನಾ, ಪಂಚಗಂಗಾ, ದೂದ್ಗಂಗಾ, ಘಟಪ್ರಭಾ, ಮಲಪ್ರಭಾ, ತುಂಗಭದ್ರಾ, ಭೀಮಾ, ಮೂಸಿ, ಮುನ್ನೇರು ಸೇರಿದ ಹಾಗೆ ಸಾಕಷ್ಟು ಉಪನದಿಗಳು ಕೂಡ ಇವೆ. ಕೃಷ್ಣಾ ನದಿಗೆ ಅಡ್ಡಲಾಗಿ ಕೊಯ್ನಾ, ಆಲಮಟ್ಟಿ, ಬಸವಸಾಗರ, ಶ್ರೀಶೈಲ ಜಲಾಶಯ, ನಾಗಾರ್ಜುನ ಸಾಗರ ಹಾಗೂ ಪ್ರಕಾಶಂ ಬ್ಯಾರೇಜ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಈ ಕೃಷ್ಣಾ ನದಿಯ ಕಾರಣದಿಂದಲೇ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ಅನ್ನದ ಬಟ್ಟಲು ನಿರ್ಮಾಣ ಆಗಿದೆ ಅಂತ ಹೇಳಲಾಗುತ್ತೆ. ಇನ್ನು ಭಾರತದ 2ನೇ ಅತಿ ಉದ್ದದ ನದಿ ಅಂದ್ರೆ ಅದು ಗೋದಾವರಿ. ಒಟ್ಟು 1,465 ಕಿಲೋಮೀಟರ್ನಷ್ಟು ದೂರ ಹರಿಯುವ ಈ ಗೋದಾವರಿ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಸಾಲಿನ ತ್ರಯಂಬಕದಲ್ಲಿ ಜನ್ಮ ತಾಳುತ್ತೆ. ಆ ಬಳಿಕ ಇದು ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶಗಳಲ್ಲಿ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಪಾವರ, ಮಂಜಿರಾ, ಪೆನ್ಗಂಗಾ, ಇಂದ್ರವತಿ, ಸಬರಿ ಸೇರಿದ ಹಾಗೆ ಸಾಕಷ್ಟು ಉಪನದಿಗಳು ಈ ಗೋದಾವರಿಗೆ ಇವೆ. ಈ ನದಿ ಒಟ್ಟು 3,12,812 ಚದರ ಕಿಲೋಮೀಟರ್ನಷ್ಟು ಜಲಾನಯನ ಪ್ರದೇಶವನ್ನು ಹೊಂದಿದ್ದು ದಕ್ಷಿಣ ಭಾರತದ ಗಂಗೆ ಅಂತಲೇ ಇದು ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಇನ್ನು ಭಾರತದ ಅತಿ ಉದ್ದದ ನದಿ ಅಂತಂದ್ರೆ ಅದು ಗಂಗಾ ನದಿ. ಹಿಮಾಲಯದಲ್ಲಿ ಹುಟ್ಟುವ ಗಂಗೆ ಒಟ್ಟು 2,525 ಕಿಲೋಮೀಟರ್ಗಳಷ್ಟು ದೂರ ಹರಿದು ಕಡೆಗೆ ಬಂಗಾಳ ಕೊಲ್ಲಿಯಲ್ಲಿ ಸಮುದ್ರವನ್ನ ಸೇರ್ತಾಳೆ. ಈ ನದಿ ಭಾರತ ಹಾಗೂ ಬಾಂಗ್ಲಾದ ಪಾಲಿಗೆ ಜೀವನದಿ ಅಂತ ಗುರುತಿಸಿಕೊಂಡಿದೆ. ಒಟ್ಟು 19,99,000 ಚದರ ಕಿಲೋಮೀಟರ್ನಷ್ಟು ಭೂಮಿಯನ್ನ ಈ ಗಂಗೆ ಹಸಿರಾಗಿಸಿದ್ದಾಳೆ. ಗಂಗಾ ನದಿಯ ಪಾತ್ರದಲ್ಲಿ ಒಟ್ಟು 40 ಕೋಟಿಗೂ ಅಧಿಕ ಮಂದಿ ವಾಸ ಮಾಡ್ತಾರೆ ಅನ್ನೋದು ಈ ನದಿಗಿರುವ ಹೆಗ್ಗಳಿಕೆ. ಈ ಗಂಗೆ ಬಾಂಗ್ಲಾದೇಶವನ್ನ ಪ್ರವೇಶ ಮಾಡಿದ ನಂತರ ಬ್ರಹ್ಮಪುತ್ರ ಹಾಗೂ ಮೇಘನಾ ಜೊತೆ ಸೇರಿ ಬಂಗಾಳ ಕೊಲ್ಲಿಯನ್ನ ಸೇರ್ತಾಳೆ. ಇದು ಭೂಮಿ ಮೇಲೆ ಹರಿಯುವ ನದಿಗಳ ಪೈಕಿ ಅತಿ ಹೆಚ್ಚು ನೀರನ್ನ ಸಮುದ್ರಕ್ಕೆ ಸೇರಿಸುವ 2ನೇ ಅತಿ ದೊಡ್ಡ ನದಿ ಅನ್ನೋ ಖ್ಯಾತಿಗೆ ಪಾತ್ರ ಆಗಿದೆ. ಇದು ಗೆಳೆಯರೆ ಭಾರತದ ಅತಿ ಉದ್ದದ ನದಿಗಳ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.